ಒಂದು ಬಾರಿ ಹೀಗೆ ಅಂತ ಗೊತ್ತಾದ್ರೆ ಅದು ಯಾವತ್ತೂ ಹಾಗೆ ಇರ್ಬೇಕು. ಯಾವ್ದು ಹಾಗಿರುತ್ತೋ ಅದು ಸತ್ಯ. ಸರಿ ಗುರು. ಅಂದ್ರೆ ಅಸತ್ಯ ಅಂದ್ರೆ ಅದು ಬದಲಾವಣೆ ಆಗ್ತಾ ಇರುವುದು. ಹಾ, ಬದಲಾವಣೆ ಆಗ್ತಾ ಇದೆ, ಆದ್ರೆ ಇದೆ ಅಂತನೂ ಅರ್ಥ ಇದೆ ಅದರಲ್ಲಿ. ಅಸತ್ಯದಲ್ಲಿ ಅಸತ್ಯದಲ್ಲಿ ಇಲ್ಲ ಅನ್ನೋ ಅರ್ಥ ಇಲ್ಲ, ಅಸತ್ಯದಲ್ಲಿ ಇದೆ ಅನ್ನೋ ಅರ್ಥನೂ ಇದೆ. ಬದಲಾವಣೆ ಆಗ್ತಾ ಇದೆ. ಅಸತ್ಯ ಅಂದ ತಕ್ಷಣ ಎಲ್ಲ ಹೊರಟೋಯ್ತು ಮಾಯಾ ಅಂತೇಳಿ ಗಾಬರಿ ಆಗ್ಬೇಕಾಗಿಲ್ಲ. ಇಲ್ಲ ಅನ್ನೋ ಅರ್ಥದಲ್ಲಿ ಅಲ್ಲ ಅಸತ್ಯ ಅಂದ್ರೆ. ಅಂದ್ರೆ ಅಸತ್ಯಕ್ಕೂ ಮಿಥ್ಯಕ್ಕೂ ಏನ್ ವ್ಯತ್ಯಾಸ ಬರುತ್ತೆ? ಹ ಮಿಥ್ಯಾ ಅನ್ನೋದು ಅದು ವಸ್ತುವಿನ ಗುಣಧರ್ಮ ಅಲ್ಲ. ಇದು ಸತ್ಯ ಅಸತ್ಯ ಇದು ವಸ್ತುವಿನ ಗುಣಧರ್ಮ. ಅದು ಇರುತ್ತೆ, ಬದಲಾವಣೆ ಆಗ್ತಾ ಇರುತ್ತೆ, ಬದಲಾವಣೆ ಆಗದೆ ಇರೋದಿಲ್ಲ. ಅದು ವಸ್ತುವಿನ ಪ್ರಾಪರ್ಟಿ, ಅದು ವರ್ಚ್ಯೂ ಆಫ್ ದ ಸಬ್ಜೆಕ್ಟ್. ಮಿಥ್ಯ ಅನ್ನೋದು ವರ್ಚ್ಯೂ ಆಫ್ ದಿ ಸಬ್ಜೆಕ್ಟ್ ಅಲ್ಲ, ವಸ್ತುವಿನ ಗುಣಧರ್ಮ ಅಲ್ಲ. ತಿಳಿದುಕೊಳ್ಳುವ ಜ್ಞಾತೃವಿನ ದೋಷ. ಮಿಥ್ಯ ಅನ್ನೋದು ಜ್ಞಾತೃವಿಗೆ ಸಂಬಂಧಪಟ್ಟಿದ್ದು, ಜ್ಞಾತೃವಿನ ದೋಷ, ಅದು ವಸ್ತುವಿನ ಗುಣಧರ್ಮ ಅಲ್ಲ. ಯಾವುದೇ ವಸ್ತು ಮಿಥ್ಯಾವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆ ವಸ್ತುವಿನ ಬಗ್ಗೆ ತಿಳುವಳಿಕೆ ಮಿಥ್ಯ ಆಗಿರಬಹುದು. ಯಾರಲ್ಲಿ ತಿಳುವಳಿಕೆ ಅಂದ್ರೆ ಯಾರು ತಿಳ್ಕೊಳ್ತಾ ಇದ್ದಾನೆ ಅವನಿಗೆ. ಆದ್ರೆ ನಾವು ಮಾತನಾಡುವಾಗ ಯಾವ ವಸ್ತು ತಪ್ಪಾಗಿ ತಿಳಿಯಲ್ಪಟ್ಟಿದೆಯೋ ಆ ವಸ್ತುವಿನ ಮೇಲೆ ಆ ಮಿಥ್ಯಾತ್ವವನ್ನ ಆರೋಪ ಮಾಡಿ ಮಾತಾಡ್ತೀವಿ. ಬ್ರಹ್ಮ ಇದು ಸತ್ಯ ಅಂಡ್ ಅಸತ್ಯ ಬೋತ್. ಬ್ರಹ್ಮವನ್ನ ಜಗತ್ತಿನ ರೂಪದಲ್ಲಿ ನೋಡಿದ್ರೆ ಅದು ಬದಲಾವಣೆ ಆಗ್ತಾ ಇದೆ, ಅವಾಗ ಹೌದು ಅಂತ ಹೇಳ್ಬೋದು. ಆದ್ರೆ ಕಾರಣದ ರೂಪದಲ್ಲಿ ನೋಡಿದಾಗ ಅದು ಸತ್ಯವೇ ಯಾವತ್ತು. ಅದಕ್ಕೆ ತೈತರೀಯದಲ್ಲಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳಿದ್ದು. ಬ್ರಹ್ಮ ಯಾವತ್ತಿಗೂ ಸತ್ಯ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀ. ಪರಮಂ ಕ್ಲಿಷ್ಟ ವೇದಾಂತಂ ಪರಯಾ ಶ್ಲಕ್ಷ್ಣಯಾ ಗಿರಾ ಯೋ ಬೋಧಯತಿ ತಂ ವಂದೇ ಪರಮಾನಂದ ಭಾರತೀ. ಜಿಜ್ಞಾಸುಗಳೇ, ನಾವುಗಳು ಭಗವತ್ಪಾದರ ಪ್ರಕರಣ ಗ್ರಂಥವಾಗಿರುವಂತಹ ಆತ್ಮಬೋಧ ಎನ್ನುವಂತಹ ಗ್ರಂಥವನ್ನು ಇಟ್ಕೊಂಡು ಪ್ರತಿಯೊಂದು ಶ್ಲೋಕವನ್ನ ನಿಧಾನವಾಗಿ ನೋಡ್ತಾ ನೋಡ್ತಾ ಇದ್ದೇವೆ. ಇಲ್ಲಿವರೆಗೂ 7 ಶ್ಲೋಕಗಳನ್ನು ನೋಡಿದ್ವಿ. 1 ರಿಂದ 5 ಶ್ಲೋಕಗಳು ಈ ಗ್ರಂಥದ ಪ್ರಧಾನ ವಿಚಾರವಾಗಿರುವಂತಹ ಆತ್ಮಜ್ಞಾನ. ಅದರಲ್ಲಿಯೂ ಆತ್ಮದ ಜ್ಞಾನ ಅನ್ನೋದು, ಜ್ಞಾನದ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು, ಜ್ಞಾನದಿಂದಲೇನೆ ಮೋಕ್ಷ, ಅಜ್ಞಾನದಿಂದ ಸಂಸಾರ, ಅಜ್ಞಾನದಿಂದ ಸಂಸಾರದಲ್ಲಿ ಸಿಕ್ಕಾಕೊಂಡಿದ್ದೀವಿ ಇತ್ಯಾದಿ ಇತ್ಯಾದಿ ವಿಚಾರಗಳು ಬಂದವು. ಆಮೇಲೆ ಈ ಸಂಸಾರದ ಮಿಥ್ಯಾತ್ವದ ಬಗ್ಗೆ ಶುರು ಆಯ್ತು. ಸಂಸಾರ ಜಗತ್ತಿನ ಜೊತೆಗೆ ನಮಗೆ ಇರುವ ಒಡನಾಟವನ್ನು ಸೂಚಿಸ್ತದೆ. ಕೇವಲ ಜಗತ್ತಿನ ವಸ್ತುಗಳನ್ನಷ್ಟೇ ಸೂಚಿಸಬೇಕು ಅಂದ್ರೆ ಅದಕ್ಕೆ ಜಗತ್ತು ಅಂತ ಪದ ಬಳಸ್ತೀವಿ. ಸರ್ವೇ ಸಾಮಾನ್ಯವಾಗಿ ಸಂಸಾರ, ಜಗತ್ತು, ಪ್ರಪಂಚ ಹೆಚ್ಚು ಕಡಿಮೆ ಒಂದೇ ಅರ್ಥದಲ್ಲಿ ಬಳಸೋದುಂಟು. ಆದ್ರೆ ಶಾಸ್ತ್ರವೇತ್ತರು ಬಲ್ಲವರು ಇದ್ರ ಬಗ್ಗೆ, ಈ 3ಗಳ ಬಗ್ಗೆ ಒಂದು ವ್ಯತ್ಯಾಸವನ್ನು ಇಟ್ಕೊಂಡು ಮಾತನಾಡ್ತಾರೆ. ನಾವುಗಳು ಶಾಸ್ತ್ರವನ್ನ ಕಲಿಯುವ ಹಂತದಲ್ಲಿರುವುದರಿಂದ ಆ ವ್ಯತ್ಯಾಸಗಳನ್ನ ನೆನಪಿಟ್ಕೊಳ್ಬೇಕು. ಜಗತ್ತು ವಸ್ತುಗಳನ್ನ ಕುರಿತು ಹೇಳುತ್ತದೆ, ಸಂಸಾರ ಆ ವಸ್ತುಗಳ ಜೊತೆಗೆ ನಮಗಿರುವ ಒಡನಾಟವನ್ನು ಸೂಚಿಸ್ತದೆ. ಪ್ರಪಂಚ ಈ ಜಗತ್ತು ಪಾಂಚಭೌತಿಕದಿಂದ ಪಂಚೀಕರಣ, ತ್ರಿವೃತ್ಕರಣ ಆ ಎಲ್ಲ ಪ್ರಕ್ರಿಯೆಗಳಿಂದ ಒಳಗೂಡಿ ಮಾಡಲ್ಪಟ್ಟಿದೆ ಅನ್ನೋದನ್ನು ಸೂಚಿಸ್ತದೆ. ಅದು ಮುಂದೆ ಪಂಚೀಕರಣ ಅದೆಲ್ಲ ಮುಂದೆ ಬರ್ತದೆ. ಈ ಮಿಥ್ಯಾತ್ವದ ಬಗ್ಗೆ ಹೇಳುವಾಗ ಮಿಥ್ಯಾ ಪದದ ಅರ್ಥವನ್ನ ನಾನು
ಹೆಚ್ಚು ಒತ್ತು ಕೊಟ್ಟು ಹೇಳಿದೆ. ಯಾಕೆಂದ್ರೆ ನನ್ನ ಪ್ರಕಾರ ಅದ್ವೈತದಲ್ಲಿ ಬಹಳ ತಪ್ಪಾಗಿ ತಿಳಿಯಲ್ಪಟ್ಟಂತಹ ಒಂದು ಪದ ಅಂತ ಏನಾದ್ರೂ ಇದ್ರೆ ಅದು ಮಿಥ್ಯಾ ಅಂತ. ನಾವು ಮಿಥ್ಯಾ ಅಂದ ತಕ್ಷಣ ಸುಳ್ಳು ಅನ್ನೋ ಜಡ್ಜ್ಮೆಂಟ್ ಅರ್ಥ ಇದಿಲ್ಲೇ ಅನ್ನೋ ಅರ್ಥದಲ್ಲಿ ಮಾತಾಡ್ತೀವಿ. ಮಿಥ್ಯಾ ಅಂದ್ರೆ ಹಾಗಲ್ಲ. ಮಿಥ್ಯಾ ಅದು ವಸ್ತುವಿನ ಗುಣಧರ್ಮ ಆಗೋದಿಲ್ಲ, ಜ್ಞಾತೃವಿನ ದೋಷ. ಒಂದು ವಸ್ತು ಅದನ್ನ ಹೇಗಿರುತ್ತೋ ಹಾಗೆ ತಿಳಿದುಕೊಳ್ಳೋದೇನೆ, ಅಂದ್ರೆ ಯಥಾರ್ಥ ಜ್ಞಾನ ತಿಳಿದುಕೊಳ್ಳೋದೇನೆ. ಅದರ ಬಗ್ಗೆ ನಾನು ತಪ್ಪಾಗಿ ತಿಳಿದುಕೊಳ್ತೇನೆ. ತಪ್ಪಾಗಿ ತಿಳಿದುಕೊಳ್ಳೋದಕ್ಕೆ ಬೇರೆ ಬೇರೆ ಕಾರಣಗಳು ಇರಬಹುದು. ಅದರ ಅನಾದಿ ಕಾಲದ ವಾಸನ ಸಂಸ್ಕಾರ ಅಂತನೂ ಇರಬಹುದು. ಇರ್ಲಿ, ಆದ್ರೆ ತಪ್ಪಾಗಿ ತಿಳಿದುಕೊಳ್ತೇನೆ. ಇಲ್ಲಿ ವಸ್ತು ಯಾವುದು ಅಂತ ಹೇಳಿದ್ರೆ ಬ್ರಹ್ಮವಸ್ತು, ಪರಬ್ರಹ್ಮವಸ್ತು. ಅದು ಬ್ರಹ್ಮವಾಗಿದೆ. ಬ್ರಹ್ಮವೇ ಜಗತ್ತಿನ ಆಕಾರದಲ್ಲಿ ನಮ್ಮೆದುರುಗಡೆ ನಿಂತಿದೆ. ನಾವು ಈ ಈ ಕ್ರಿಸ್ಮಸ್ ಅದೆಲ್ಲ ಬಂದಾಗ ಅವನು ಸಾಂತಾ ಕ್ಲಾಸ್ ರೂಪದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಂದು ನಿಂತಿರ್ತಾನೆ. ಅವನೇ ಆ ವ್ಯಕ್ತಿಯ ಆಕಾರದಲ್ಲಿ ನಿಂತಿರ್ತಾನೆ. ಅಥವಾ ನೀವು ರಾಮಾಯಣ ಇತ್ಯಾದಿ ಧಾರಾವಾಹಿಗಳನ್ನು ನೋಡುವಾಗ ಒಬ್ಬ ಪಾತ್ರಧಾರಿ ರಾಮನ ರೂಪದಲ್ಲಿ ಬಂದು ನಿಂತಿರ್ತಾನೆ. ಆ ವೇಷ ಹಾಕೊಂಡು ಅಲ್ಲಿ ಬಂದು ನಿಂತಿರ್ತಾನೆ. ಹೌದಾ? ಹಾಗಾಗಿ ಅದೇ ಪ್ರಕಾರವಾಗಿ ಬ್ರಹ್ಮವು ಜಗತ್ತಿನ ವೇಷ ಹಾಕೊಂಡು ನಮ್ಮೆದುರುಗಡೆ ನಿಂತಿದೆ. ನಾವು ಅದನ್ನ ಬ್ರಹ್ಮ ಅಂತ ತಿಳಿಯದೇನೆ ಜಗತ್ತು ಅಂತ ತಿಳ್ಕೊಂಡಿದೀವಿ. ಬ್ರಹ್ಮ ಎಂಬುದಾಗಿ ತಿಳಿಯದೇನೆ ಜಗತ್ತು ಎಂಬುದಾಗಿ ತಿಳಿದುಕೊಂಡಿದೀವಿ. ಈ ನಮ್ಮ ಮನಸ್ಸಿನಲ್ಲಿ ತಪ್ಪು ತಿಳಿವಳಿಕೆ ಉಂಟಾಯ್ತಲ್ಲ, ಈ ತಪ್ಪು ತಿಳುವಳಿಕೆಗೆ ಹೆಸರು ಮಿಥ್ಯಾ ಅಂತ ಹೇಳಿ. ಮಿಥ್ಯಾ ಅನ್ನೋದನ್ನ ನಿಮಗೆ ಸರಿಯಾಗಿ ನೆನ್ಪಿಡೋದಕ್ಕೆ ಮಿಥುನ ಅನ್ನೋದು ನೆನ್ಪಲ್ಲಿ ಇಟ್ಕೊಳ್ಳಿ. ಮಿಥುನ ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ ಎರಡು ಇರಬೇಕು ಅಂತ. ಏನ್ ಎರಡು ಅಂದ್ರೆ, ಇರೋ ವಸ್ತು ಒಂದು, ನನ್ನಿಂದ ತಿಳಿಯಲ್ಪಟ್ಟದ್ದು ಇನ್ನೊಂದು. ಅಲ್ಲಿ ಇರೋದು ಬ್ರಹ್ಮ, ನನ್ನಿಂದ ತಿಳಿಯಲ್ಪಟ್ಟಿದ್ದು ಕೇವಲ ಜಗತ್ತು. ಕೇವಲ ಜಗತ್ತು ಅಂದ್ರೆ ಬ್ರಹ್ಮರಹಿತವಾದ ಜಗತ್ತು. ಜಗತ್ತು ಅಂದ್ರೆ ಅಲ್ಲಿರೋದು ಬ್ರಹ್ಮ, ನಾನು ಅದನ್ನು ಬ್ರಹ್ಮವಾಗಿ ನೋಡದೆ ನದಿಯಾಗಿ, ಪರ್ವತವಾಗಿ, ಸೂರ್ಯವಾಗಿ, ಗಾಳಿಯಾಗಿ, ವಾತಾವರಣವಾಗಿ, ಕಲ್ಲು ಮಣ್ಣು ಮುಳ್ಳು ಗಿಡ ಇತ್ಯಾದಿಯಾಗಿ ನೋಡ್ತೇನೆ. ಆದ್ರೆ ಅಲ್ಲಿರೋದು ಬ್ರಹ್ಮ. ಹೀಗೆ ಬ್ರಹ್ಮವನ್ನ ನಾನು ಬ್ರಹ್ಮವಾಗಿ ನೋಡದೆ ಕೇವಲ ಜಗತ್ತಾಗಿ, ಬ್ರಹ್ಮರಹಿತ ಜಗತ್ತಾಗಿ ನನ್ನ ಮನಸ್ಸಿನಲ್ಲಿ ತಿಳ್ಕೊಳ್ತೇನೆ ಅಲ್ವಾ? ಹಾಗೆ ಮನಸ್ಸಿನಲ್ಲಿ ತಿಳ್ಕೊಂಡಿರುವಂತಹ ಜಗತ್ತು ಅದು ಮಿಥ್ಯಾ ಅಂತ. ಅಂದ್ರೆ ನಿನ್ನ ತಿಳುವಳಿಕೆ ಮಿಥ್ಯಾ, ನಿನ್ನ ತಿಳುವಳಿಕೆಯಲ್ಲಿರುವ ಜಗತ್ತು ಮಿಥ್ಯಾ ಅಂತ ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಅದನ್ನೇ ಈ ಎರಡು ಶ್ಲೋಕಗಳಲ್ಲಿ ಹೇಳಿದ್ರು. ಸಂಸಾರ ಸ್ವಪ್ನತುಲ್ಯೋ ಹಿ ರಾಗದ್ವೇಷಾದಿ ಸಂಕುಲ ಸ್ವಕಾಲೇ ಸತ್ಯವದ್ಭಾತಿ ಪ್ರಬೋಧೇ ಸತಿ ಅಸದ್ಭವೇತ್ ಅಂತ. ಸಂಸಾರ ಅನ್ನುವಂತಹದ್ದು, ಸಂಸಾರ ಅಂದ್ರೆ ಜಗತ್ತಿನ ಜೊತೆಗೆ ಇರುವಂತಹ ಒಡನಾಟ, ಇದು ಸ್ವಪ್ನದಂತೆ. ಇದು ಹೇಗಿದೆ ಅಂದ್ರೆ ರಾಗದ್ವೇಷಾದಿ ಸಂಕುಲ, ರಾಗದ್ವೇಷಗಳಿಂದ ಕೂಡಿದೆ. ಪ್ರೀತಿ, ದ್ವೇಷ, ಸುಖ, ದುಃಖ, ಲಾಭ, ನಷ್ಟ, ಬೇಕಿತ್ತು, ಬೇಡದಿತ್ತು ಇತ್ಯಾದಿಗಳಿಂದ ಕೂಡಿದೆ ಅದು. ಇದು ಹೇಗಿದೆ ಅಂತ ಹೇಳಿದ್ರೆ ಸ್ವಪ್ನದಂತೆ ಇದೆ ಅಂತ. ಸ್ವಪ್ನದಂತೆ ಅಂತ ಹೇಳಿದ್ರೆ ಎಲ್ಲಿವರೆಗೂ ಸ್ವಪ್ನ ಕಾಣಿಸ್ಕೊಳ್ತಾ ಇರ್ತದೆಯೋ, ಅಂದ್ರೆ ನಾವು ಎಲ್ಲಿವರೆಗೂ ಸ್ವಪ್ನದಲ್ಲಿ ಇರ್ತೀವಿಯೋ ಅಲ್ಲಿವರೆಗೂ ಅದು ಸ್ವಪ್ನ ಅಂತ ಗೊತ್ತಾಗೋದೇ ಇಲ್ಲ. ಯಾವಾಗ ಗೊತ್ತಾಗುತ್ತದೆ? ಎಚ್ಚರವಾದ್ಮೇಲೆ ಅಯ್ಯೋ ಇಷ್ಟೊತ್ತು ನೋಡಿದ ಕನಸ ಅಂತ ಗೊತ್ತಾಗ್ತದೆ. ಎಚ್ಚರವಾದ ಮೇಲೆ ಗೊತ್ತಾಗ್ತದೆ. ಹಾಗೇನೆ ಈ ಸಂಸಾರ ಅನ್ನುವಂತಹದ್ದು ಸ್ವಪ್ನದಂತೇನೆ. ಇದು ಇರೋ ತನಕ ಸತ್ಯವಾಗಿಯೇ ಕಾಣುತ್ತೆ. ಸತ್ಯ ಅಂದ್ರೇನು? ಯದ್ರೂಪೇಣ ಯನ್ನಿಶ್ಚಿತಂ ತದ್ರೂಪಂ ಯತ್ ನ ವ್ಯಭಿಚರತಿ. ಯಾವುದು ಒಂದು ಬಾರಿ ಹೀಗೆ ಅಂತ ಗೊತ್ತಾಗಿದೆಯೋ ಅದು ಯಾವತ್ತಿಗೂ ಆ ರೂಪ ಬದಲಾವಣೆ ಆಗೋದಿಲ್ಲ. ಅದು ಸತ್ಯ ಅಂತ ಹೇಳಿದ್ರು ಭಗವತ್ಪಾದರು. ಈ ಜಗತ್ತು ನಾವು ನೋಡ್ತೇವೆ ಬದಲಾವಣೆ ಆಗ್ತಾ 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 ಇರುತ್ತೆ. ಸಮಯ ದೊಡ್ಡದಿರಬಹುದು, ಟೈಮ್ ಪೀರಿಯಡ್ ದೊಡ್ಡದಿರಬಹುದು. ಒಂದು 600 ವರ್ಷದ 700 ವರ್ಷದ ಹಿಂದೆ ಬೆಂಗಳೂರು ಒಂದು ಬರೇ ಕೆರೆಗಳಿಂದ ಕೂಡಿರುವಂತಹ ಪ್ರದೇಶ, ಇವತ್ತು ದಟ್ಟ ನಗರ ಪ್ರದೇಶ. ಇನ್ನೊಂದು 2000 ವರ್ಷ ಆದ್ಮೇಲೆ ಅದು ಕಾಡಾಗಬಹುದು ಅಥವಾ ಮರುಭೂಮಿ ಆಗ್ಬಹುದು, ಏನೋ ಒಂದಾಗ್ಬಹುದು. ಬದಲಾವಣೆ ಅಂತೂ ಆಗ್ತಾ ಇರ್ತದೆ. ಆದ್ರೆ ಇರೋ ತನಕ ನಾವು ಅದನ್ನ ಇದೆ ಅಂತಾನೆ ತಿಳ್ಕೊಳ್ತೀವಿ.
ಯಾವಾಗ ಜಗತ್ತು ಹೀಗೆ ಇರುತ್ತೆ, ಶಾಶ್ವತವಾಗಿರ್ತದೆ, ನಾನೂ ಇರ್ತೇನೆ, ಹಾಗೆ ಏನಲ್ಲ, ಸಂಸಾರ ಅನ್ನುವಂತಹದ್ದು ಆ ಒಡನಾಟ ಏನಿದೆ ಅದು ಬಹಳ ಮನಸ್ಸಿಗೆ ಹಚ್ಕೊಂಡ್ಬಿಟ್ಟು ಇದು ಪರ್ಫೆಕ್ಟ್ ಅಂತ, ಯಾವತ್ತಿಗೂ ನಾನು ಇರ್ತೇನೆ, ಈ ಜಗತ್ತು ಹಾಗೆ ಇರ್ತದೆ, ನಾನು ಎಲ್ಲರನ್ನು ನೋಡ್ತಾ ಇರ್ತೇನೆ, ನಾನು ಮನೆ ಯಜಮಾನ, ಎಲ್ರನ್ನು ನಾನೇ ನೋಡ್ಕೊಂಡು ಹೋಗ್ತೀನಿ, ನಿನ್ ಆರೋಗ್ಯ ಚೆನ್ನಾಗಿದೆಯಾ, ನೀನ್ ಚೆನ್ನಾಗಿ ನೋಡ್ಕೋ, ಹಾಗೆಲ್ಲ ಎಲ್ಲರೂ ಮಾಡ್ತಾ ಇರ್ತೀನಿ, ನಾನು ಒಂದ್ ದಿವಸ ಇರೋದಿಲ್ಲ ಅನ್ನೋದನ್ನೇ ಮರ್ತು ಹೋಗಿರ್ತೀನಿ. ಹೀಗೆ ಇರುವಂತಹದ್ದು ಭಾವನೆ ಏನಿದೆಯಲ್ಲ ಅದು ಸ್ವಕಾಲೇ ಸತ್ಯವತ್ ಭಾತಿ, ಇರೋವರೆಗೂ ಸತ್ಯದಂತೆ ತೋರುತ್ತೆ, ಸತ್ಯವತ್ ಸತ್ಯದಂತೆ ತೋರುತ್ತೆ. ಪ್ರಬೋಧೆ ಸತಿ ಅಸದ್ಭವೇತ್. ಪ್ರಬೋಧ ಅಂದ್ರೆ ಎಚ್ಚರ, ಇನ್ನೊಂದರ್ಥ ಜ್ಞಾನ. ಕನಸಿನ ದೃಷ್ಟಾಂತದಲ್ಲಿರುವಾಗ, ಎಚ್ಚರವಾದಾಗ ಅಸತ್ ಇಲ್ವೇ ಇಲ್ಲ. ದಾರ್ಷ್ಟಾಂತ್ಯದಲ್ಲಿ ಸಂಸಾರದ ವಿಷಯದಲ್ಲಿ ಬಂದಾಗ ಜ್ಞಾನೋದಯವಾದ ಮೇಲೆ ನಮಗೆ ಸಂಸಾರ ಅನ್ನುವಂತಹದ್ದು ಇಲ್ವೇ ಇಲ್ಲ. ತಾವು ಅನೇಕ ಸಾಧು ಸಂತರ, ಸಜ್ಜನರ ಮತ್ತು ಈ ಸತ್ಪುರುಷರ ಕಥೆಗಳನ್ನ ಕೇಳಿರ್ತೀರಿ. ಯಾವುದೇ ಕಥೆಯನ್ನು ತೆಗೆದುಕೊಳ್ಳಿ, ಅವರು ಮೊದಲು ಸುಮ್ಮನೆ ಸಾಧಾರಣವಾಗಿ ಎಲ್ಲರ ಜೊತೆ ಎಲ್ಲರ ತರ ಒಬ್ಬ ವ್ಯಕ್ತಿ ಇರ್ತಾನೆ, ಯಾವುದೋ ಒಂದು ಸಂದರ್ಭದಲ್ಲಿ ಅವರಿಗೆ ಜ್ಞಾನೋದಯ ಆಗ್ಬಿಡ್ತದೆ, ಆಮೇಲೆ ಅವ್ರ ಇಡೀ ಜೀವನ ಬದಲಾಗ್ಬಿಡ್ತದೆ. ಅವರು ಈ ಸಂಸಾರದ ಜೊತೆಗೆ ಇರೋದೇ ಇಲ್ಲ, ನಾನು, ನಂದು, ನೆಂಟ್ರು, ನನ್ ಸಂಬಂಧಪಟ್ಟಿದ್ದು ಅನ್ನುವಂತಹದ್ದು ಮಮಕಾರ ಭಾವ, ಮಮತೆ ಏನಂದ್ರೆ ಏನೂ ಇರೋದಿಲ್ಲ. ಎಲ್ಲಾ ಸಾಧು ಸತ್ಪುರುಷರ ಸಜ್ಜನರ ಜೀವನ ಶೈಲಿ ಹೆಚ್ಚು ಕಡಿಮೆ ಹೀಗೆ ಇರ್ತದೆ. ತಾವು ನೆನಪಿಗೆ ತೆಗೆದುಕೊಳ್ಬಹುದು ಯಾವ್ದಾದ್ರು. ಜ್ಞಾನೋದಯವಾದ ಮೇಲೆ ಸಂಸಾರ ಹೊರಟು ಹೋಗ್ತದೆ ಅಂತ ಹೇಳಿದೆ. ಯಾವ ರೀತಿ ಎಚ್ಚರವಾದ ಮೇಲೆ ಕನಸು ಹೊರಟು ಹೋಗುವಂತೆ ಜ್ಞಾನೋದಯವಾದ್ಮೇಲೆ. ಜ್ಞಾನೋದಯ ಅಂದ್ರೆ ಏನಿಲ್ಲಿ ಆತ್ಮಜ್ಞಾನ ಅಂತ ನೆನ್ಪಿಟ್ಕೊಳ್ಬೇಕು. ಯಾಕೆಂದ್ರೆ ಹಿಂದಿನ 5 ಶ್ಲೋಕಗಳಲ್ಲಿ ಆತ್ಮಜ್ಞಾನದ ಬಗ್ಗೆನೆ ನಾವು, ಜ್ಞಾನ ಅಂದ್ರೆ ಆತ್ಮಜ್ಞಾನ, ಜ್ಞಾನ ಅಂದ್ರೆ ವ್ಯಾಕರಣ ಜ್ಞಾನ, ಜ್ಞಾನ ಅಂದ್ರೆ ಫಿಸಿಕ್ಸ್ ಜ್ಞಾನ ಅಂತೆಲ್ಲ ನೋಡಿಲ್ಲ. ಜ್ಞಾನ ಅಂದ್ರೆ ಆತ್ಮಜ್ಞಾನವನ್ನು ಕುರಿತೇ ನಾವು ಮಾತಾಡ್ತಾ ಇದ್ದೀವಿ. ಆತ್ಮಬೋಧವೇ ಈ ಪುಸ್ತಕದ ಪ್ರಧಾನ ವಿಷಯ ಆಗಿರೋದ್ರಿಂದ ಜ್ಞಾನ ಅಂದ್ರೆ ಆತ್ಮಜ್ಞಾನ ಅಂತಾನೆ ಇಲ್ಲಿ ಇಟ್ಕೊಳ್ಬೇಕು. ಆತ್ಮಜ್ಞಾನವಾದ್ಮೇಲೆ, ಆತ್ಮಜ್ಞಾನ ಅಂದ್ರೆ ಏನು, ನಾನು ಯಾರು ಅಂತ. ನಾನು ಯಾರು ಅಂದ್ರೆ ಏನು ಅದೆಲ್ಲ ಮುಂದೆ ಬರ್ತದೆ. ಸುಮ್ನೆ ನಾನು ಒಂದು ಸೂಚನೆ ಇರ್ಲಿ ಅಂತ ಏನ್ ಹೇಳಿದ್ದೆ, ಸ್ವಪ್ನಾವಸ್ಥೆಗೂ ಹಿಂದೆ ಗಾಢ ನಿದ್ರೆ ಅವಸ್ಥೆನಲ್ಲಿಯೂ ನಾನು ಅಂತ ಒಂದು ಇರ್ತದಲ್ಲ, ಅದು ನಾನು ಅಂತ, ಅದನ್ನ ನಾನು ಅಂತ ಹೇಳ್ತೀನಿ ಅಂತ ಹೇಳಿದೆ. ಅದನ್ನ ಮುಂದೆ ತುರಿ ಅವಸ್ಥೆ ಬಗ್ಗೆನೂ ನಾವು ಮಾತಾಡ್ತೀವಿ, ಮುಂದಿನ ಶ್ಲೋಕದಲ್ಲಿ ಬರ್ತದೆ. ಇವಾಗ ಶರೀರೇಂದ್ರಿಯ ಮನಸ್ಸುಗಳನ್ನು ಬಿಟ್ಟು ಯಾರು ಇರ್ತಾರೋ ಅದು ನಿಜವಾದ ನಾನು ಅನ್ನೋದು, ಇಷ್ಟು ನೆನಪಲ್ಲಿ ಇಟ್ಕೊಳ್ಳಿ. ಮುಂದೆ ತಾವತ್ ಸತ್ಯಂ ಜಗದ್ಭಾತಿ ಶುಕ್ತಿಕಾ ರಜತಂ ಯಥಾ ಯಾವನ್ನ ಜ್ಞಾಯತೆ ಬ್ರಹ್ಮ ಸರ್ವಾಧಿಷ್ಠಾನ ಮದ್ವಯಂ. ಎಲ್ಲಿವರೆಗೂ ಬ್ರಹ್ಮವನ್ನ ನಾವು ತಿಳಿದುಕೊಳ್ಳೋದಿಲ್ಲ, ಅಲ್ಲಿವರೆಗೂ ಈ ಜಗತ್ತು ಸತ್ಯ. ತಾವತ್ ಸತ್ಯಂ, ಅಲ್ಲಿವರೆಗೂ ಈ ಜಗತ್ತು ಸತ್ಯ, ಎಲ್ಲಿವರೆಗೂ ಬ್ರಹ್ಮವನ್ನ ತಿಳಿದುಕೊಳ್ಳೋದಿಲ್ಲ. ಇವಾಗ ಬ್ರಹ್ಮ ತಿಳಿದುಕೊಂಡ್ರೆ ಜಗತ್ತಿನ ಬಗ್ಗೆ ಇರುವಂತಹ ನನ್ನ ಧೋರಣೆ, ಜಗತ್ತಿನ ಬಗ್ಗೆ ಇರುವಂತಹ ನನ್ನ ತಿಳುವಳಿಕೆ, ಇದು ಏನ್ ಯಾಕೆ ಬದಲಾಗಬೇಕು? ಬ್ರಹ್ಮವನ್ನ ತಿಳಿದುಕೊಂಡ್ರೆ ಬ್ರಹ್ಮದ ಬಗ್ಗೆ ಇರುವಂತಹ ತಪ್ಪು ತಿಳುವಳಿಕೆ ಹೋಗ್ಬೇಕು. ಜಗತ್ತಿನ ಬಗ್ಗೆ ಇರುವಂತಹ ಧೋರಣೆಗೆ ಏನ್ ವ್ಯತ್ಯಾಸ ಆಗ್ತದೆ ಅಂದ್ರೆ, ಇದು ಹೇಗೆ ಅಂತ ಹೇಳಿದ್ರೆ, ಫಿಸಿಕ್ಸ್ ಪೇಪರ್ ಚೆನ್ನಾಗಿ ಓದಿದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ ಮಾರ್ಕ್ಸ್ ಬರುತ್ತಾ ಅಂತ ಮೇಲ್ನೋಟಕ್ಕೆ ಅನ್ನಿಸಬಹುದು. ಇಲ್ಲಿ ಗಮನ ಏನು ಅಂತ ಹೇಳಿದ್ರೆ, ಜಗತ್ತು ಮತ್ತು ಬ್ರಹ್ಮ ಇವು ಪರಸ್ಪರ ಕಾರ್ಯ ಕಾರಣ ಸಂಬಂಧದಿಂದ ಕೂಡಿರುವಂತಹದ್ದು. ಜಗತ್ತಿನ ಕಾರಣ ಬ್ರಹ್ಮ ಅನ್ನೋದು ನಾವು ನೆನ್ಪಿಟ್ಕೊಳ್ಬೇಕು. ಈ ಮಾತನ್ನು, ಜಗತ್ತಿನ ಕಾರಣ ಬ್ರಹ್ಮ ಅನ್ನೋದು ಮುಂದಿನ ಶ್ಲೋಕದಲ್ಲಿ ಏನೇ ಬರ್ತದೆ. ಆದ್ರಿಂದ ಬ್ರಹ್ಮವನ್ನು ತಿಳಿದುಕೊಂಡ ಮೇಲೆ ಜಗತ್ತರ ಬಗ್ಗೆ ಇರುವಂತಹ ತಪ್ಪು ತಿಳುವಳಿಕೆ, ಸತ್ಯ ಅನ್ನೋದು ಹೊರಟು ಹೋಗುತ್ತೆ ಅಂತ ಒಂದು ಉದಾಹರಣೆ ಕೊಡ್ತಾರೆ. ಬೆಳ್ಳಿಯನ್ನ ತಿಳಿದುಕೊಂಡ ಮೇಲೆ ಕಪ್ಪೆ ಚಿಪ್ಪು ಅನ್ನುವಂತಹದ್ದು, ಕಪ್ಪೆ ಚಿಪ್ಪನ್ನು ತಿಳಿದುಕೊಂಡ ಮೇಲೆ ಬೆಳ್ಳಿ ಅನ್ನುವಂತಹ ಜ್ಞಾನ ನನ್ನ ಮನಸ್ಸಿನಲ್ಲಿ, ನನ್ನ ತಲೆನಲ್ಲಿ ಏನ್ ತಪ್ಪು ತಿಳುವಳಿಕೆ ಉಂಟಾಗಿತ್ತೋ ಅದು ಯಾವ ರೀತಿ ಹೊರಟು ಹೋಗುತ್ತೋ ಹಾಗೆ ಬ್ರಹ್ಮವನ್ನು ತಿಳಿದುಕೊಂಡ ಮೇಲೆ ಜಗತ್ತು ಸತ್ಯ ಅನ್ನೋದನ್ನ ಹೊರಟು ಹೋಗುತ್ತೆ ಅಂತ. ಇಲ್ಲಿ ಬಹಳ ದೊಡ್ಡದಾಗಿರುವಂತಹ ಪದ ಅಂತ ಹೇಳಿದ್ರೆ
ಸರ್ವಾಧಿಷ್ಠಾನಂ, ಎಲ್ಲಕ್ಕೂ ಅಧಿಷ್ಠಾನವಾಗಿರುವಂತಹ, ಎಲ್ಲಕ್ಕೂ ಪ್ಲಾಟ್ಫಾರ್ಮ್, ಆಧಾರ, ಆಶ್ರಯ ಆಗಿರುವಂತಹ, ಅದ್ವಯವಾಗಿರುವಂತಹ, ಒಂದೇ ಒಂದಾಗಿರುವಂತಹ ಬ್ರಹ್ಮವನ್ನ ತಿಳಿದುಕೊಂಡ ಮೇಲೆ, ಎಲ್ಲಿವರೆಗೂ ನಾನು ಬ್ರಹ್ಮವನ್ನ ತಿಳಿಯೋದಿಲ್ವೋ ಅಲ್ಲಿವರೆಗೂ ನನಗೆ ಜಗತ್ತು ಸತ್ಯವಾಗೇ ಕಾಣುತ್ತೆ. ಬ್ರಹ್ಮವನ್ನು ತಿಳಿದುಕೊಂಡ ಮೇಲೆ ಜಗತ್ತು ಇದು ಮಿಥ್ಯಾ ಅನ್ನೋದು ಗೊತ್ತಾಗ್ತದೆ. ನಾನು ತಿಳ್ಕೊಂಡಿರೋ ಜಗತ್ತು ತಪ್ಪು ಅನ್ನೋದು ಗೊತ್ತಾಗ್ತದೆ. ಹಾಗೆ ಎಲ್ಲಿವರೆಗೂ ನಾನು ಅಲ್ಲಿ ಕಪ್ಪೆ ಚಿಪ್ಪಿನ ಹತ್ರ ಹೋಗಿ ಇದು ಕಪ್ಪೆ ಚಿಪ್ಪು ಅಂತ ತಿಳ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ನನಗೆ ಇದು ಬೆಳ್ಳಿ ಅಂತಾನೆ ಮನಸ್ಸಿನಲ್ಲಿ ಇರ್ತದೆ. ಇವಾಗ ಸರ್ವಾಧಿಷ್ಠಾನಂ ಅನ್ನೋ ಪದ ಮಹತ್ವದ್ದು. ಸರ್ವಾಧಿಷ್ಠಾನಂ, ಎಲ್ಲದಕ್ಕೂ ಅಧಿಷ್ಠಾನವಾಗಿರುವುದು, ಆಶ್ರಯವಾಗಿರುವುದು ಅಂತ. ಇದು ಹೇಗೆ ಅಂದ್ರೆ, ನಾನು ವಾಕಿಂಗ್ ಅಥವಾ ಜಾಗಿಂಗ್ ಹೋಗ್ತಾ ಇದ್ದೀನಿ, ಸಮುದ್ರ ದಂಡೆ ಮೇಲೆ ದೂರದಲ್ಲಿ ಒಂದು ಕಪ್ಪೆ ಚಿಪ್ಪು, ಸೂರ್ಯನ ಬೆಳಕು ಅದರ ಮೇಲೆ ಬಿತ್ತು, ಆ ಚಿಪ್ಪು ಹೊಳಿತು, ಆ ಹೊಳಪಿನ ಸಾಮ್ಯಾಂಶದಿಂದ ನಾನು ಅದನ್ನ ಬೆಳ್ಳಿ ಅಂತ ತಿಳ್ಕೊಂಡೆ. ಆಮೇಲೆ ಬೆಳ್ಳಿ ಸಿಕ್ತರೆ ನನಗೆ ಏನೇನೇನೆಲ್ಲ ಲಾಭ ಅಂತೆಲ್ಲ ಒಂದು ಕ್ಷಣದಲ್ಲಿ ನಾನು ಬಹಳ ಊಹಿಸ್ಕೊಂಡೆ, ಅಷ್ಟೆಲ್ಲ ಮಾಡಬಹುದು ಅಂತೆಲ್ಲ ಯೋಚನೆ ಮಾಡಿದೆ. ಹಾಗೆ ಆ ಬೆಳ್ಳಿ ಹತ್ರ ಹೋಗ್ತಾ ಹೋಗ್ತಾ ನನ್ನ ಮನಸ್ಸಿನಲ್ಲಿ ಸಾಕಷ್ಟು ಅದರ ಬಗ್ಗೆ ಯೋಚನೆಗಳನ್ನು ಮಾಡ್ಕೊಂಡೆ, ನನ್ನದೇ ಆಗಿರುವಂತಹ ಒಂದು ಮಂಟಪ ಕಟ್ಕೊಂಡೆ. ಆಮೇಲೆ ಅದರ ಹತ್ರ ಹೋದ ತಕ್ಷಣ ಇದು ಕಪ್ಪೆ ಚಿಪ್ಪು ಅಂತ ಹೋಯ್ತು. ಆವಾಗ ನನ್ನ ಮನಸ್ಸಿನಲ್ಲಿ ನಾನು ಏನೇನೇನೇನು ಕಟ್ಕೊಂಡಿದ್ದೆ ಮಂಟಪ, ಅದೆಲ್ಲವೂ ಬಿದ್ದೋಯ್ತು, ಒಂದೇ ಕ್ಷಣದಲ್ಲಿ ಬಿದ್ದೋಯ್ತು. ಈಗ ನೋಡಿ, ನಾನು ಅದನ್ನ ಬೆಳ್ಳಿ ಎಂಬುದಾಗಿ ತಿಳಿದುಕೊಳ್ಳುವಕ್ಕಿಂತಲೂ ಮುಂಚೆನಲ್ಲಿ ಅದು ಕಪ್ಪೆ ಚಿಪ್ಪೆ ಆಗಿತ್ತು. ನಾನು ಬೆಳ್ಳಿ ಎಂದು ತಿಳಿದುಕೊಂಡಾಗಲೂ ಅದು ಕಪ್ಪೆ ಚಿಪ್ಪೆ ಆಗಿತ್ತು. ನಾನು ಮನಸ್ಸಿನಲ್ಲಿ ಅನೇಕ ಊಹೆಗಳನ್ನ, ಮನಸ್ಸಿನ ಮಂಡಿಗೆಗಳನ್ನ ಮಾಡ್ತಾ ಮಾಡ್ತಾ ಇರುವಾಗ್ಲೂ ಅದು ಕಪ್ಪೆ ಚಿಪ್ಪೆ ಆಗಿತ್ತು. ಆಮೇಲೆ ಅಲ್ಲಿ ಹೋದ ಮೇಲೆ ಇದು ಬೆಳ್ಳಿ ಅಲ್ಲ, ಇದು ಕಪ್ಪೆ ಚಿಪ್ಪು ಅಂತ ನಂಗೆ ಗೊತ್ತಾದ್ಮೇಲೂ ಅದು ಕಪ್ಪೆ ಚಿಪ್ಪೆ ಆಗಿತ್ತು. ಇವಾಗ ಈ ದೃಷ್ಟಾಂತವನ್ನ ನೀವು, ನಾನು ಬೆಳ್ಳಿ ನೋಡಿದ್ಮೇಲೆ ಮನಸ್ಸಿನಲ್ಲಿ ಏನೇನೇನೇನು ಕಲ್ಪನೆ ಮಾಡ್ಕೊಳ್ತೀನಲ್ಲ, ಅದಕ್ಕೆಲ್ಲ ಜಗತ್ತು ಅಂತ ತಿಳ್ಕೊಳ್ಳಿ. ಆ ಕಲ್ಪನೆ ಯಾವುದರಿಂದ ಹುಟ್ಟಿದ್ದು? ಕಪ್ಪೆ ಚಿಪ್ಪಿನಿಂದ ಹುಟ್ಟಿದ್ದು. ನನ್ನ ತಪ್ಪು ತಿಳುವಳಿಕೆ ಬೆಳ್ಳಿ ಎಂಬುದರಿಂದ ಹುಟ್ಟಿತ್ತು. ಆ ಜಗತ್ತು ಎಲ್ಲಿವರೆಗೂ ಇತ್ತು? ನಾನು ಅದು ಕಪ್ಪೆ ಚಿಪ್ಪು ಅಂತ ತಿಳಿದುಕೊಳ್ಳುವವರೆಗೂ ನನ್ನ ಮನಸ್ಸಿನಲ್ಲಿತ್ತು. ಆಮೇಲೆ ಕಪ್ಪೆ ಚಿಪ್ಪು ಅಂತ ಗೊತ್ತಾದ್ಮೇಲೆ ನನ್ನ ಮನಸ್ಸಿನಲ್ಲಿ ಇರುವಂತಹ ತಪ್ಪು ತಿಳುವಳಿಕೆಯ ಜಗತ್ತು ಹೊರಟು ಹೋಯ್ತು. ಅರ್ಥಾತ್ ಜಗತ್ತಿನ ಸೃಷ್ಟಿಗೂ ಪೂರ್ವದಲ್ಲಿ, ಜಗತ್ತಿನ ಸ್ಥಿತಿ ಕಾಲದಲ್ಲಿ, ಜಗತ್ತಿನ ಲಯ ಕಾಲದಲ್ಲಿಯೂ, ಈ ಮೂರೂ ಕಾಲಗಳಿಗೂ, ಸೃಷ್ಟಿ ಸ್ಥಿತಿ ಲಯಗಳಿಗೂ ಅಧಿಷ್ಠಾನವಾಗಿದ್ಯಾವುದು? ಕಪ್ಪೆ ಚಿಪ್ಪು. ಬೆಳ್ಳಿಯ ಸೃಷ್ಟಿ, ಬೆಳ್ಳಿಯ ಸ್ಥಿತಿ, ಬೆಳ್ಳಿಯ ಲಯ ಕಾಲದಲ್ಲಿಯೂ, ಮೂರೂ ಕಾಲದಲ್ಲಿಯೂ ಇರುವಂತಹದ್ದು, ಅಲ್ಲಿ ವಾಸ್ತವದಲ್ಲಿ ಇರುವಂತಹದ್ದು ಕಪ್ಪೆ ಚಿಪ್ಪೆ. ಹಾಗೇನೆ ಜಗತ್ತಿನ ಸೃಷ್ಟಿಯ ಪೂರ್ವದಲ್ಲಿಯೂ, ಜಗತ್ತಿನ ಸ್ಥಿತಿ ಕಾಲದಲ್ಲಿಯೂ, ಜಗತ್ತಿನ ಲಯ ಕಾಲದಲ್ಲಿಯೂ, ಮೂರೂ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೂ ಆಧಾರ ಯಾವುದು? ಬ್ರಹ್ಮವೇ ಎಂಬುದನ್ನ ನಾವು ಇದರಲ್ಲಿ ಸರ್ವಾಧಿಷ್ಠಾನಂ ಅನ್ನೋ ಪದದಿಂದ ಹೇಳ್ತಾನೆ. ಸರ್ವ ಅಂದ್ರೆ ಮೂರು ಕಾಲಗಳಿಗೂ, ಸೃಷ್ಟಿ ಸ್ಥಿತಿ ಲಯ ಮೂರು ಕಾಲಗಳಿಗೂ ಸಂಬಂಧಪಟ್ಟಂತೆ ನಾವು ಅನ್ವಯ ಮಾಡಿಕೊಳ್ಬೇಕು. ಮುಂದಿನ ಶ್ಲೋಕ, ಉಪಾದಾನೆ ಖಿಲಾಧಾರೆ ಜಗಂತಿ ಪರಮೇಶ್ವರೆ ಸರ್ಗಸ್ಥಿತಿ ಲಯಾನ್ ಯಾಂತಿ ಬುದ್ಬುಧಾನೀವ ವಾರಿಣಿ. ಈ ಶ್ಲೋಕದಲ್ಲಿ ಜಗತ್ತಿಗೂ ಬ್ರಹ್ಮಕ್ಕೂ ಸಂಬಂಧವನ್ನ ಸ್ಪಷ್ಟವಾಗಿ ಹೇಳ್ತಾರೆ. ಹಿಂದಿನ ಶ್ಲೋಕದಲ್ಲಿ ಹೇಗಿತ್ತು? ನಾನು ಬ್ರಹ್ಮ ತಿಳ್ಕೊಳ್ಳೋವರೆಗೂ ಜಗತ್ತು ಸತ್ಯದಂತೆ ಕಾಣುತ್ತೆ ಅಂತ ಹೇಳ. ಅರೆ, ಬ್ರಹ್ಮ ತಿಳ್ಕೊಂಡ್ರೆ ಬ್ರಹ್ಮದ ಬಗ್ಗೆ ಇರುವ ನನ್ನ ತಪ್ಪು ತಿಳುವಳಿಕೆ ಬದಲಾವಣೆ ಆಗ್ಬೇಕಪ್ಪ. ಜಗತ್ತಿನ ಬಗ್ಗೆ ಇರುವಂತಹ ತಪ್ಪು ತಿಳುವಳಿಕೆ ಹೇಗೆ ಬದಲಾವಣೆ ಆಗ್ತದೆ? ರಾಮರಾಯನ ತಿಳಿದುಕೊಂಡ್ರೆ ರಾಮರಾಯರ ಬಗ್ಗೆ ಇರುವಂತಹ ತಪ್ಪು ತಿಳುವಳಿಕೆ ಹೊರಟು ಹೋಗ್ಬೇಕು. ರಾಮರಾಯನ ತಿಳಿದುಕೊಂಡ್ರೆ ಶ್ಯಾಮರಾಯರ ಬಗ್ಗೆ ಇರುವಂತಹ ತಪ್ಪು ತಿಳುವಳಿಕೆ ಹೇಗೆ ಹೊರಟೋಗುತ್ತೆ ಅಂತ ಮೇಲ್ನೋಟಕ್ಕೆ ಪ್ರಶ್ನೆ ಬರಬಹುದು. ಅಲ್ಲಿ ಉತ್ತರ ಏನು ಅಂತ ಹೇಳಿದ್ರೆ, ಜಗತ್ತು ಮತ್ತು ಬ್ರಹ್ಮ ಇವು ಹೇಗಿದೆ ಅಂತ ಹೇಳಿದ್ರೆ ಕಾರ್ಯ ಕಾರಣ ಸಂಬಂಧದಿಂದ ಇದೆ. ಜಗತ್ತಿನ ಕಾರಣ ಬ್ರಹ್ಮ, ಬ್ರಹ್ಮವೇ ಜಗತ್ತಾಗಿ ನಿಂತಿದೆ ಅನ್ನೋದು. ಆ ಜಗತ್ತಿನ ಕಾರಣ ಬ್ರಹ್ಮ ಅನ್ನೋದು ಈ ಶ್ಲೋಕದಲ್ಲಿ ಹೇಳ್ತಾರೆ. ಉಪಾದಾನೆ, ಉಪಾದಾನ ಅಂದ್ರೆ ಕಾರಣ. ಕಾರಣಗಳು
ಯಾವುದೇ ಕಾರ್ಯ ತೆಗೆದುಕೊಳ್ಳಿ, ಅದ್ರ ಬಗ್ಗೆ 3 ತರಹದ ಕಾರಣಗಳು ಇರಬಹುದು. ಯಾವುದೇ ಕಾರ್ಯ ತೆಗೆದುಕೊಳ್ಳಿ. ಒಂದು ಉಪಾದಾನ ಕಾರಣ, ಇನ್ನೊಂದು ನಿಮಿತ್ತ ಕಾರಣ, ಇನ್ನೊಂದು ಸಹಕಾರಿ ಕಾರಣ. ಉಪಾದಾನ ಕಾರಣ ಅಂದ್ರೆ ಯಾವ ವಸ್ತುವಿನಿಂದ, ಯಾವ ರಾ ಮಟೀರಿಯಲ್ ಇಂದ ಆ ವಸ್ತು ಮಾಡಲ್ಪಟ್ಟಿದೆಯೋ ಅದು ಉಪಾದಾನ. ಉದಾಹರಣೆಗೆ ನಾವು ಮಡಕೆ ಅನ್ನೋದು ಕಾರ್ಯ ತೆಗೆದುಕೊಂಡ್ರೆ ಅದು ಯಾವುದರಿಂದ ಮಾಡಲ್ಪಟ್ಟಿದೆ? ಮಣ್ಣಿನಿಂದ ಮಾಡಲ್ಪಟ್ಟಿದೆ. ಹಾಗಾಗಿ ಮಣ್ಣು ಮಡಕೆಗೆ ಉಪಾದಾನ ಕಾರಣ. ಇವಾಗ ಆ ಮಣ್ಣನ್ನು ತೆಗೆದುಕೊಂಡು ಹದ ಮಾಡಿ ಅದನ್ನ ಚಕ್ರದ ಮೇಲಿಟ್ಟು ಚಕ್ರ ತಿರುಗಿಸಿ ಒಂದು ಆಕಾರಕ್ಕೆ ತಂದು ಆಮೇಲೆ ಅದನ್ನು ಒಣಗಿಸಿ ಆಮೇಲೆ ಅದನ್ನು ಸುಟ್ಟು ಮಡಕೆಯ ತರ ಮಾಡೋದ ಕೆಲಸ ಏನಿದೆಯಲ್ಲ, ಇದನ್ನ ಮಾಡೋದಕ್ಕೆ ಒಬ್ನು ಕುಂಬಾರ ಅನ್ನೋನ್ ಬೇಕು. ಅವನು ನಿಮಿತ್ತ ಕಾರಣ. ಆಮೇಲೆ ಮಣ್ಣಾಯ್ತು, ಕುಂಬಾರ ಆಯ್ತು. ಆ ಮಡಿಕೆ ಮಾಡೋದಕ್ಕೆ ಚಕ್ರ ಬೇಕು, ಚಕ್ರ ತಿರುಗಿಸೋದಕ್ಕೆ ದಂಡ ಬೇಕು, ಆ ಮಡಿಕೆ ಇತ್ಯಾದಿಗಳನ್ನ ಸುಡೋದಕ್ಕೆ ಒಂದಿಷ್ಟು ಬೆರಣೆ, ಇದ್ಲು ಎಲ್ಲ ಬೇಕು. ಇವೆಲ್ಲವೂ ಸಹಕಾರಿ ಕಾರಣಗಳು ಆಗ್ತವೆ. ಇದು ಕಾರ್ಯ ಕಾರಣಕ್ಕೆ ಇರುವಂತಹ ಮಧ್ಯದಲ್ಲಿರುವಂತಹ ಸಂಬಂಧ ಅಂತ ಇಟ್ಕೊಳ್ಳಿ. 3 ತರಹದ ಕಾರಣಗಳು: ಉಪಾದಾನ ಕಾರಣ, ನಿಮಿತ್ತ ಕಾರಣ, ಸಹಕಾರಿ ಕಾರಣ. ಕೆಲವೊಂದು ಬಾರಿ ಸಹಕಾರಿ ಕಾರಣ ಇಲ್ದೇನು ಕಾರಣ ಕಾರ್ಯ ಆಗಬಹುದು. ಅನೇಕ ಉದಾಹರಣೆಗಳಲ್ಲಿ ನಾವು ನೋಡ್ತೇವೆ. ಉದಾಹರಣೆ ಹೇಳಬೇಕು ಅಂದ್ರೆ, ಇವಾಗ ನಾವೊಂದು ಚಪಾತಿ ಮಾಡಬೇಕು, ರೋಟಿ ಮಾಡಬೇಕು ಅಂತ ಹೇಳಿದ್ರೆ ಒಂದು ಹಿಟ್ಟು ಅನ್ನೋದು ಅದಕ್ಕೆ ಉಪಾದಾನ ಕಾರಣ. ನಾವು ಮಾಡ್ತಾ ಇರೋರು ಅದಕ್ಕೆ ನಿಮಿತ್ತ ಕಾರಣ. ಆ ಲಟ್ಟಣಿಗೆ, ಆ ಕೆಳಗಡೆ ಇರುವಂತಹ ಬೇಸು, ಆ ಮರದ ಮಣೆ, ಅದೆಲ್ಲವೂ ಸಹಕಾರಿ ಕಾರಣ. ನಮಗೆ ಅವೆಲ್ಲವೂ ಬೇಕು. ಈ ಉತ್ತರ ಭಾರತದಲ್ಲಿ ಹೋದಾಗ ಅವ್ರು ಹಿಟ್ಟನ್ನು ಕೈಯಲ್ಲೇ ತೊಗೊಂಡು ಹೀಗೆ ಹೀಗೆ ಮಾಡಿಬಿಟ್ಟು ಆಮೇಲೆ ಹಾಕ್ತಾರೆ. ಅವರಿಗೆ ಸಹಕಾರಿ ಕಾರಣ ಬೇಕಿಲ್ಲ. ಅರ್ಥಾತ್ ಸಹಕಾರಿ ಕಾರಣ ಅಷ್ಟೊಂದು ಅನಿವಾರ್ಯವೇನಲ್ಲ. ಇದ್ರೂ ಬಂತು, ಇಲ್ಲದೇ ಇದ್ರೂ ಬಂತು. ಅದ್ರ ಜಾಗಕ್ಕೆ ಇನ್ನೊಂದೇನಾದ್ರೂ ಬಳಸ್ಕೊಂಡು ಮಾಡಬಹುದು ಹಾಗೆ ಅಂತ. ಆದ್ರೆ ಉಪಾದಾನ, ನಿಮಿತ್ತ ಅನ್ನುವಂತಹದ್ದು ಎರಡು ಇರಲೇಬೇಕು. ಅದ್ವೈತ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಜಗತ್ತಿಗೆ ಉಪಾದಾನ ನಿಮಿತ್ತ ಎರಡು ಒಂದೇ ಅಂತ ಹೇಳ್ತಾರೆ. ಉಪಾದಾನ ನಿಮಿತ್ತ ಎರಡು ಒಂದೇ. ಬ್ರಹ್ಮವು ಜಗತ್ತಿಗೆ ಅಭಿನ್ನ ನಿಮಿತ್ತೋಪಾದಾನ ಕಾರಣ ಅಂತ ಹೇಳ್ತಾರೆ. ಅಭಿನ್ನ ನಿಮಿತ್ತೋಪಾದಾನ ಕಾರಣ. ಉಪಾದಾನ ಕಾರಣ, ನಿಮಿತ್ತ ಕಾರಣ ಎರಡು ಬೇರೆ ಬೇರೆ ಆಗಿಲ್ಲ, ಎರಡು ಒಂದೇ ಆಗಿದೆ. ಪರಬ್ರಹ್ಮವೇ ಉಪಾದಾನ ಕಾರಣವೂ ಹೌದು, ಪರಬ್ರಹ್ಮವೇ ನಿಮಿತ್ತ ಕಾರಣವೂ ಹೌದು. ಅದು ಸೃಷ್ಟಿ ಪ್ರಕರಣ ಬಂದಾಗ ಉಪಾದಾನ ನಂತರ ನಿಮಿತ್ತ ಹೇಗಾಗ್ತದೆ ಅನ್ನೋದನ್ನ ಅದು ಮುಂದೆ ನೋಡಬಹುದು. ನೀವು ಇವಾಗ ಇಷ್ಟು ನೆನಪಲ್ಲಿ ಇಟ್ಕೊಳ್ಳಿ, ಪರಬ್ರಹ್ಮವೇ ಜಗತ್ತಿಗೆ ಉಪಾದಾನ ಕಾರಣವೂ ಹೌದು, ನಿಮಿತ್ತ ಕಾರಣವೂ ಹೌದು. ಇದನ್ನ ಉಪಾದಾನ ಕಾರಣ ಅಂತ ಹೇಳಿದಾಗ ನಿಮಿತ್ತ ಕಾರಣ ಕೈ ಬಿಟ್ಟಿದ್ದಾರೆ ಅಂತ ಅರ್ಥ ಅಲ್ಲ, ಅದನ್ನ ಜೊತೆಗೆ ಸೇರಿಸ್ಕೊಂಡೇ ಹೇಳ್ತಾ ಇದ್ದಾರೆ ಅನ್ನೋದು ಅರ್ಥ. ಉಪಾದಾನೆ ಅಖಿಲಾಧಾರೆ, ಉಪಾದಾನೆ ಖಿಲಾಧಾರೆ, ಅಖಿಲ ಆಧಾರೆ ಜಗಂತಿ ಪರಮೇಶ್ವರೇ. ಜಗತ್ತಿಗೆ ಉಪಾದಾನವು ಪರಮೇಶ್ವರನೇ ಆಗಿರಲು, ಅಂದ್ರೆ ಅಖಿಲವಾಗಿರುವಂತಹ ಈ ಜಗತ್ತಿಗೆ ಉಪಾದಾನವು ಪರಮೇಶ್ವರನೇ ಆಗಿರಲು ಸರ್ಗ ಸ್ಥಿತಿ ಲಯಾನ್. ಸರ್ಗ ಅಂದ್ರೆ ಸೃಷ್ಟಿ, ಸ್ಥಿತಿ ಅಂದ್ರೆ ಇರೋದು, ಲಯ ಅಂದ್ರೆ ನಾಶ ಆಗೋದು. ಯಾಂತಿ ಉಂಟಾಗುತ್ತವೆ. ಹಾಗೆ ಬುದ್ಬುದಾನಿ ಇವ ವಾರಿಣಿ, ನೀರಿನ ಮೇಲೆ ಗುಳ್ಳೆಯಂತೆ. ಏನರ್ಥ ಅಂದ್ರೆ, ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳು ಪರಮೇಶ್ವರನಲ್ಲಿಯೇನೆ ಉಂಟಾಗ್ತವೆ. ಪರಮೇಶ್ವರನಲ್ಲಿಯೇನೆ ಸೃಷ್ಟಿ, ಪರಮೇಶ್ವರನಲ್ಲಿಯೇನೆ ಸ್ಥಿತಿ, ಪರಮೇಶ್ವರನಲ್ಲಿಯೇನೆ ಲಯ. ಇವಾಗ ಬುದ್ಬುಧ ಉದಾಹರಣೆ ಕೊಟ್ಟಿದ್ದಾರೆ. ಬುದ್ಬುಧ ಅಂದ್ರೆ ನೀರಿನ ಮೇಲೆ ಇರುವಂತಹ ಗುಳ್ಳೆ. ಇವಾಗ ನೀರಿನ ಮೇಲೆ ಇರುವಂತಹ ಗುಳ್ಳೆ ಅದು ಜಗತ್ತು ಅಂತ ಇಟ್ಕೊಳ್ಳಿ. ಆ ಜಗತ್ತು, ಇದಕ್ಕೆ ನೀರಿನ ಮೇಲೆ ಇರುವಂತಹ ಗುಳ್ಳೆಗೆ ಕಾರಣ ಏನು? ನೀರು ಕಾರಣ, ಉಪಾದಾನ ಕಾರಣ ನೀರು. ಇವಾಗ
ಆ ನೀರು ಗುಳ್ಳೆ ಬುದ್ಬುದ ಯಾವುದರಲ್ಲಿ ಹುಟ್ಟಿತು ಅಂತ ಕೇಳಿದ್ರೆ ನೀರಲ್ಲಿ ಹುಟ್ಟಿತು. ಹೌದು ತಾನೆ? ಗುಳ್ಳೆ ನೀರಿಂದ ಆಚೆ ಬೇರೆ ಯಾವ್ದೋ ಕಡೆ ಹುಟ್ಟೋದಕ್ಕೆ ಸಾಧ್ಯ ಇಲ್ಲ. ನೀರಲ್ಲಿ ಹುಟ್ಟಿತು ಮತ್ತು ಸ್ವಲ್ಪ ಹೊತ್ತಿರುತ್ತೆ. ಯಾವ್ದರಲ್ಲಿದೆ? ನೀರಲ್ಲಿಯೇನೆ ಇದೆ. ಹೌದಾ? ಓಕೆ. ಸ್ವಲ್ಪ ಹೊತ್ತು ಹೊರಗಡೆಯಿಂದ ಗಾಳಿ ಅಥವಾ ಏನಾದ್ರೂ ಬಡಿದಾಗ ಆ ಗುಳ್ಳೆ ಒಡೆದು ಹೋಗ್ತದೆ. ಆವಾಗ ಗುಳ್ಳೆ ನಾಶವಾಯ್ತು, ಲಯ ಆಯ್ತು. ಯಾವುದರಲ್ಲಿ ಲಯ ಆಯ್ತು? ಲಯ ಆದ ತಕ್ಷಣ ಏನಾಯ್ತು? ನೀರಲ್ಲಿಯೇನೆ ಹೋಯ್ತು. ಯಾವ ರೀತಿ ಗುಳ್ಳೆ ನೀರಿನ ಮೇಲೆ ಇರುವಂತಹ ಒಂದು ಗುಳ್ಳೆ ನೀರಿನಲ್ಲಿಯೇನೆ ಹುಟ್ಟಿ ನೀರಿನಲ್ಲಿಯೇನೆ ಇದ್ದು ನೀರಿನಲ್ಲಿಯೇನೆ ಲಯವಾಗುತ್ತವೆಯೋ, ಹಾಗೆ ಜಗತ್ತು ಪರಮೇಶ್ವರನಲ್ಲಿಯೇನೆ ಹುಟ್ಟಿ ಪರಮೇಶ್ವರನಲ್ಲಿಯೇನೆ ನಿಂತು ಪರಮೇಶ್ವರನಲ್ಲಿಯೇನೆ ಲಯವಾಗ್ತವೆ. ಇದರ ಅರ್ಥ ಏನು ಅಂತ ಕೇಳಿದ್ರೆ, ಈಗ ನಾವೆಲ್ಲರೂ ಇವಾಗ ಸ್ಥಿತಿ ಕಾಲದಲ್ಲಿ ಇದ್ದೇವೆ. ಜಗತ್ತಿದೆ, ನಾವಿದ್ದೇವೆ. ಜಗತ್ತಿನ ಸ್ಥಿತಿ ಕಾಲದಲ್ಲಿ ನಾವಿದ್ದೇವೆ. ಈ ಎಲ್ಲಾ ಜಗತ್ತು ನಿಂತಿದೆ ಅಂತ ಹೇಳಿದ್ರೆ ಪರಮೇಶ್ವರನಲ್ಲಿಯೇನೆ ನಿಂತಿದೆ ಅನ್ನೋದು ನೆನ್ಪಿಟ್ಕೊಳ್ಬೇಕು. ಹಿಂದಿನ ಶ್ಲೋಕದಲ್ಲಿ ಸರ್ವಾಧಿಷ್ಠಾನಂ ಅಂತ ಹೇಳಿದ್ವಿ ತಾನೆ. ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳು ಅಧಿಷ್ಠಾನ ಅಂತ ಹೇಳಿತ್ತು. ಇಲ್ಲಿ ಜಗತ್ತಿನಲ್ಲಿಯೇನೆ ಸೃಷ್ಟಿ ಸ್ಥಿತಿ ಲಯಗಳು ನಿಂತಿವೆ ಅಂತ ಹೇಳ್ತಾ ಇದ್ದಾರೆ. ಅರ್ಥಾತ್ ನಾವಿವಾಗ ಇರುವಂತಹ ಜಗತ್ತು ಪರಮೇಶ್ವರನಲ್ಲಿಯೇನೆ ನಿಂತಿದೆ ಅಂತ. ಇಲ್ಲಿ ಹಿಂದಿನ ಶ್ಲೋಕದಲ್ಲಿ ಬ್ರಹ್ಮ ಸರ್ವಾಧಿಷ್ಠಾನಂ ಅಂತ ಪದ ಬಳಸುತ್ತೆ. ಬ್ರಹ್ಮ ಅಂತ ಪದ ಬಳಸುತ್ತೆ. ಈ ಶ್ಲೋಕದಲ್ಲಿ ಪರಮೇಶ್ವರ ಅಂತ ಪದ ಬಳಸುತ್ತೆ. ಏನು ಇರಬಹುದು ಭಗವತ್ಪಾದರ ಉದ್ದೇಶ ಇದರಲ್ಲಿ ಅಂತ ನೋಡಿದ್ರೆ, ಭಗವತ್ಪಾದರು ಬಹಳ ಸೂಚ್ಯವಾಗಿ ಒಂದು ಪದನು ಅನಪೇಕ್ಷಿತವಾಗಿ ಬಳಸುವಂತವ್ರಲ್ಲ. ಸೂಚನೆ ಇದೆ ಗಂಭೀರವಾಗುವುದು ಅಂತ ಹೇಳಿದ್ರೆ, ಉಪಾದಾನ ಮತ್ತು ನಿಮಿತ್ತ ಎರಡು ಪರಬ್ರಹ್ಮ ಪದರಿಗೆ ಹೇಳ್ಬೇಕಾಗಿದೆ. ಆದ್ರಿಂದಲೇನೆ ಉಪಾದಾನ ಪದ ಬಳಸಿದ್ರು, ನಿಮಿತ್ತ ಪದಕ್ಕೆ ಸೂಚಕವಾಗಿ ಪರಮೇಶ್ವರ ಅಂತ ಪದ ಬಳಸಿ. ಭಗವಂತನ ಪರಬ್ರಹ್ಮ ವಸ್ತುವು ಈ ಜಗತ್ತಿಗೆ ಉಪಾದಾನವೂ ಹೌದು, ನಿಮಿತ್ತವೂ ಹೌದು. ಎರಡೂ ಒಂದೇ ಬ್ರಹ್ಮವೇ ಅಂತ ಹೇಳಿರುವುದರಿಂದ, ಅದ್ವೈತ ಪ್ರತಿಪಾದನೆ ಮಾಡುವುದರಿಂದ ಭಗವತ್ಪಾದರು ಉಪಾದಾನೆ ಖಿಲಾಧಾರೆ ಅಂತ ಹೇಳಿ ಮುಂದಿನ ಪದದಲ್ಲಿಯೇ ಜಗಂತಿ ಪರಮೇಶ್ವರೇ ಅಂತ ಹೇಳಿದ್ರು. ಅಂದ್ರೆ ಉಪಾದಾನ ಕಾರಣವೂ ಬ್ರಹ್ಮವೇ, ನಿಮಿತ್ತ ಕಾರಣವೂ ಬ್ರಹ್ಮವೇ ಅಂತ ಇಲ್ಲಿ ಸೂಚನೆ. ನಿಮಿತ್ತ ಅನ್ನೋದು ಸೂಚನೆ ಮಾಡಬೇಕಾಗಿದೆ, ಆದ್ರಿಂದ ಪರಮೇಶ್ವರ ಅನ್ನೋ ಪದ ಬಳಸಿದ್ರು. ಅದರಲ್ಲಿ ಅವನಲ್ಲಿಯೇನೆ ಈ ಜಗತ್ತೆಲ್ಲವೂ ನಿಂತಿದೆ ಅಂತ. ಜಗತ್ತೆಲ್ಲವೂ ನಿಂತಿದೆ ಅಂದ್ರೆ ಏನ್ರಿ ಅರ್ಥ ಇದು ಅಂತ ಕೇಳಿದ್ರೆ ಏನಿಲ್ಲ. ಜಗತ್ತು ಅನ್ನುವಂತಹದ್ದು ಪರಮೇಶ್ವರಕ್ಕೆ ಅಂತ ಇಟ್ಕೊಳ್ಳಿ, ಅಭಿವ್ಯಕ್ತಿ ಅಂತ ಇಟ್ಕೊಳ್ಳಿ. ಜಗತ್ತು ಪರಮೇಶ್ವರ ತನ್ನನ್ನು ತಾನು ಪ್ರಕಟಗೊಳ್ಳಬೇಕು ಅಂತ ಹೇಳಿದಾಗ ಅವನು ಸರ್ವಶಕ್ತನು ಇದ್ದಾನೆ. ಆದ್ರಿಂದ ಜಗತ್ತು ಅಂದ್ರೆ ಪರಮೇಶ್ವರನೇ ಪರಬ್ರಹ್ಮವೇ ಅಂತ. ನಾವು ಬ್ರಹ್ಮ ಅಂದ್ರೆ ಉಪಾದಾನವನ್ನ ರೆಫರ್ ಮಾಡ್ತಾ ಇದ್ದೀವಿ, ಪರಮೇಶ್ವರ ಅಂದ್ರೆ ನಿಮಿತ್ತ ರೆಫರ್ ಮಾಡ್ತಾ ಇದ್ದೀವಿ ಅಷ್ಟೇನೆ. ಎರಡೂ ಒಂದೇನೆ ಅನ್ನೋದನ್ನ ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಮುಂದಿನ ಶ್ಲೋಕ, ಸಚ್ಚಿದಾತ್ಮನ್ಯನುಸ್ಯೂತೆ ನಿತ್ಯೇ ವಿಷ್ಣು ಪ್ರಕಲ್ಪಿತಾಃ ವ್ಯಕ್ತಯೋ ವಿವಿಧಾ ಸರ್ವ ಹಾಟಕೆ ಕಟಕಾಧಿವತ್ ಅಂತ. ಸಚ್ಚಿದಾತ್ಮನಿ ವಿಷ್ಣು ನಿತ್ಯೇ ಅನುಸ್ಯೂತೆ ವಿಷ್ಣು ವಿವಿಧಾಃ ವ್ಯಕ್ತಯಃ ಪ್ರಕಲ್ಪಿತಾಃ. ಸತ್ ಚಿತ್ ಆತ್ಮನಾಗಿರುವಂತಹ ವಿಷ್ಣುವಿನಲ್ಲಿ, ನಿತ್ಯವಾಗಿರುವಂತಹ ವಿಷ್ಣುವಿನಲ್ಲಿ ವಿವಿಧ ವ್ಯಕ್ತಿಗಳು ಪ್ರಕಲ್ಪಿತರಾಗಿದ್ದಾರೆ. ಅವನಲ್ಲಿ ನಾವು ಕಲ್ಪಿಸಿಕೊಂಡಿದ್ದೇವೆ. ಈಗ ಹೇಗೆ ಅಂತ ಹೇಳಿದ್ರೆ, ಒಬ್ಬ ಸಿನಿಮಾ ನಟನ ಅಥವಾ ನಾಟಕದ ನಟನಲ್ಲಿ ರಾಮನ ಪಾತ್ರ ಹಾಕ್ತಾ ಇರುವಾಗ ರಾಮನನ್ನ ಅವನಲ್ಲಿ ಕಲ್ಪಿಸಿಕೊಳ್ತೇವೆ ನಾವು, ಹೌದಾ? ಹಾಗೆ ಸತ್ ಚಿತ್ ಆತ್ಮನಾಗಿರುವಂತಹ ವಿಷ್ಣುವಿನಲ್ಲಿ ಅಂತ.
ಸತ್ ಅಂದ್ರೆ ಈಗಾಗಲೇ ಹೇಳದಂತೆ ಇರುವಂಥವನು, ಇರುವಿಕೆ, ಇದಾನೆ, ಯಾವಾಗ್ಲೂ ಇದ್ದಾನೆ. ಚಿತ್ ಚೈತನ್ಯ, ಇದಾನೆ ಅಂದ್ರೆ ಸುಮ್ನೆ ಗುಂಡ್ಗಲ್ ತರ ಇದಾನೆ ಅಂತಲ್ಲ, ಅವನು ಚೈತನ್ಯವಾಗಿದ್ದಾನೆ. ಇದನ್ನೇ ತೈತ್ರಿಯ ಉಪನಿಷದಲ್ಲಿ ಜ್ಞಾನಂ ಅಂತ ಹೇಳಿದ್ರು. ಜ್ಞಾನ ಅದು ಜಡಕ್ಕೆ ವಿರುದ್ಧ. ಜಡ ಯಾವತ್ತಿಗೂ ಜ್ಞೇಯ. ಕಲ್ಲು ತನ್ನಂತಾನೆ ತಿಳಿದುಕೊಳ್ಳುವುದಿಲ್ಲ, ಬಂಡೆ ತನ್ನಂತಾನೆ ತಿಳಿದುಕೊಳ್ಳುವುದಿಲ್ಲ, ಆದ್ರಿಂದ ಅದು ಜ್ಞೇಯ. ತಿಳಿದುಕೊಳ್ಳೋದಕ್ಕೆ ಜ್ಞಾನ ಬೇಕು, ಅದು ಚೈತನ್ಯ. ಚಿತ್ ಅಂದ್ರೆ ಚೈತನ್ಯಲ್ಲಿ. ಆತ್ಮನಿ, ಆತ್ಮ ಅಂದ್ರೆ ವ್ಯಾಪಿಸಿರುವಂಥವನು, ಎಲ್ಲ ಕಡೆ ವ್ಯಾಪಿಸಿರುವಂಥವನು, ಎಲ್ಲರಲ್ಲಿಯೂ ಎಲ್ಲದರಲ್ಲಿಯೂ ಇರುವಂಥವನು. ಅಂತಹ ವಿಷ್ಣುವಿನಲ್ಲಿ ವಿಷ್ಣು ಅಂತ ಪೀತಾಂಬರ ಉಟ್ಕೊಂಡು 4 ಕೈಗಳಲ್ಲಿ ಶಂಖ ಚಕ್ರ ಗದ ಇತ್ಯಾದಿಗಳನ್ನ ಹಿಡಿದುಕೊಂಡಿರುವಂಥವನು, ಹಾಕೊಂಡಿರುವಂಥವನು, ಈ ರೀತಿಯ ರೂಪದಲ್ಲಿರುವ ವಿಷ್ಣುವಿನ ಬಗ್ಗೆ ಮಾತನಾಡ್ತಾ ಇಲ್ಲ. ವಿಷ್ಣು ಅನ್ನೋದ್ರಿಂದ ಇಲ್ಲಿ ವಿಷ್ಣು ವ್ಯಾಪ್ತವು ಎನ್ನುವಂತಹ ಧಾತು, ವ್ಯಾಪ್ತಿ, ಎಲ್ಲರಲ್ಲಿಯೂ ವ್ಯಾಪಿಸಿರುವವನು ಅನ್ನೋ ಅರ್ಥದಲ್ಲಿ ಮಾತನಾಡ್ತಾ ಇದ್ದಾರೆ. ವಿಷ್ಣು ಅಂದ್ರೆ ಎಲ್ಲರಲ್ಲಿಯೂ ವ್ಯಾಪಿಸಿರುವವನು ಅನ್ನುವಂಥದ್ದು. ಇವಾಗ ನಾವೊಬ್ನು ಗೆಳೆಯ ಇರ್ತಾನೆ, ಅವನು ತುಂಬಾ ಹಾಸ್ಯ ಮಾಡ್ತಾ ಇರ್ತಾನೆ. ನಾವು ಅವನಿಗೆ ಹಾಸ್ಯ ಪ್ರವೃತ್ತಿ ಉಳ್ಳವನು ಅಂತ ಹೇಳ್ತೀವಿ. ಅದಕ್ಕೆ ಸುಮ್ನೆ ಜೋಕ್ ಆಗಿ ಅವನಿಗೆ ಹೆಸರು ಕೊಡ್ತೀವಿ, ಜಾನಿ ಲಿವರ್ ಅಂತ ಹೆಸರು ಕೊಡ್ತೀವಿ, ಅಥವಾ ದ್ವಾರಕೀಶ್ ಅಂತ, ನರಸಿಂಹರಾಜು ಅಂತ ಹೆಸರು ಕೊಡ್ತೀವಿ, ಕಾಮಿಡಿಯನ್ ಹೆಸರು ಕೊಡ್ತೀವಿ. ನರಸಿಂಹರಾಜು ಅಂತ ಹೇಳಿದ ತಕ್ಷಣ ಆ ನರಸಿಂಹರಾಜುನೇ ಇವನು ಅಂತ ಆಗ್ತಾನೇನು? ಅಲ್ಲ, ಆ ಪ್ರವೃತ್ತಿ, ಆ ಗುಣವನ್ನು ಇಟ್ಕೊಂಡು ಆ ಹೆಸರು ಕೊಟ್ಟಿದ್ದು. ಯಾವ ರೀತಿ ನಮ್ಮ ಹಾಸ್ಯ ಪ್ರವೃತ್ತಿ ಉಳ್ಳಂತಹ ಗೆಳೆಯನಿಗೆ ನರಸಿಂಹರಾಜು ಅಂತ ನಾವು ಹೆಸರು ಕೊಟ್ರೆ ಆ ಗುಣ ಉಳ್ಳದ್ದರಿಂದ ಇವನಿಗೆ ಆ ಹೆಸರು ಬಂತು ಅಂತ ನಮಗ್ ಗೊತ್ತೋ, ಹಾಗೆ ಭಗವಂತನು ಎಲ್ಲರಲ್ಲಿಯೂ ವ್ಯಾಪಿಸಿದ್ದಾನೆ ಅನ್ನುವ ಸೂಚನೆಗೋಸ್ಕರ ವಿಷ್ಣು ಅಂತ ಹೆಸರು ಕೊಟ್ಟಿದ್ದು. ಭಗವಂತನ ಎಲ್ಲಾ ನಾಮಗಳು ಹೀಗೆ, ಅದರಲ್ಲಿ ಭಕ್ತಿ ಹೆಜ್ಜೆ ಹೆಜ್ಜೆಗೂ ಎತ್ತಿ ತೋರಿಸಿದ್ದಾರೆ. ವಿಷ್ಣು ಸಹಸ್ರನಾಮಕ್ಕೆ ಶಂಕರ ಭಗವತ್ಪಾದರ ಭಾಷ್ಯ ಇದೆ, ತುಂಬಾ ಸ್ವಾರಸ್ಯಕರವಾಗಿದೆ. ಆ ವಿಷ್ಣುವಿನಲ್ಲಿ ಹೇಗಿದ್ದಾನೆ ಅವನು? ಎಲ್ಲ ಕಡೆ ವ್ಯಾಪ್ಸಿಯೂ ಇದ್ದಾನೆ, ನಿತ್ಯವಾಗಿದ್ದಾನೆ. ಸುಮ್ನೆ ಇದ್ದಾನೆ ಅಂತಲ್ಲ, ನಿತ್ಯ, ಯಾವಾಗಲೂ ಅಂದ್ರೇನು? ಜಗತ್ತು ಸೃಷ್ಟಿಕ್ಕಿಂತಲೂ ಪೂರ್ವದಲ್ಲಿ, ಜಗತ್ತು ಸ್ಥಿತಿಯಲ್ಲಿರುವಾಗ, ಜಗತ್ತು ಲಯದಲ್ಲಿರುವಾಗ, ಆಗಲು ಅಂದ್ರೆ ಅದು ನಿತ್ಯ. ಜಗತ್ ಇರ್ಲಿ ಇಲ್ಲದೆ ಇರ್ಲಿ, ವಿಷ್ಣು ಇದೇ ಇದ್ದಾನೆ, ಯಾವಾಗಲೂ ಇರ್ತಾನೆ. ಅಂತಹ ವಿಷ್ಣುವಿನಲ್ಲಿ ವಿವಿಧಾಹ ವ್ಯಕ್ತಯ, ವಿವಿಧ ವ್ಯಕ್ತಿಗಳನ್ನ ನಾವು ಕಲ್ಪಿಸಿಕೊಂಡಿದ್ದೇವೆ ಅಂತ ಅರ್ಥ. ಯಾವ ರೀತಿ? ಉದಾಹರಣೆ, ಒಬ್ಬನೇ ವ್ಯಕ್ತಿನಲ್ಲಿ ನಾವು ಗುರುಗಳೇ ಕ್ಯಾಮ್ರಾ ಆಫ್ ಮಾಡ್ಬಿಟ್ಟು ಮಾತಾಡಿ. ಒಬ್ಬನೇ ಒಬ್ಬನೇ ವ್ಯಕ್ತಿಯಲ್ಲಿ ನಾವು ಒಬ್ಬನೇ ವಿಷ್ಣುವಿನಲ್ಲಿ ಅನೇಕ ವ್ಯಕ್ತಿಗಳನ್ನ ಕಲ್ಪಿಸಿಕೊಂಡಿದ್ದೇವೆ ಅಂತ ಹೇಳ್ತಾರೆ. ಹೇಗೆ ಕಲ್ಪಿಸಿಕೊಂಡಿದ್ದೇವೆ ಅಂತ ಹೇಳಿದ್ರೆ, ಒಂದೇ ಚಿನ್ನದಲ್ಲಿ ಅನೇಕ ಆಭರಣಗಳನ್ನ ಕಲ್ಪಿಸಿಕೊಂಡಂತೆ. ಇದು ಎಲ್ರಿಗೂ ಗೊತ್ತು, ಚಿನ್ನ ಒಂದೇ, ಅದರಲ್ಲಿ ಗುಂಡು ಮಾಡಿ ಒಂದ್ ಸ್ವಲ್ಪ ಚಿಕ್ಕ ಕೈ ಇಟ್ಟರೆ ಅದು ಬೆರಳಿಗೆ ಹಾಕೊಂಡ್ರೆ ಅದಕ್ಕೆ ಉಂಗುರ ಅಂತ ಹೇಳ್ತೀವಿ. ಅದೇ ರೌಂಡ್ ಶೇಪ್ ಅನ್ನ ಸ್ವಲ್ಪ ದೊಡ್ಡದು ಮಾಡಿದ್ರೆ ಬಳೆ ಅಂತ ಹೇಳ್ತೀವಿ, ಚೂರು ದೊಡ್ಡದು ಮಾಡಿದ್ರೆ ಡಾಬು ಅಂತ ಹೇಳ್ತೀವಿ. ಹೀಗೇನೆ ಬೇರೆ ಬೇರೆ ಆಕಾರಗಳಿಂದ ಬೇರೆ ಬೇರೆ ಕಡೆ ಬಳಸೋದ್ರಿಂದ ಬೇರೆ ಬೇರೆ ಹೆಸರಲ್ಲಿ ಹೇಳ್ತೇವೆ, ಬೇರೆ ಬೇರೆ ಅಭಿವ್ಯಕ್ತಿಗಳು ಅದಕ್ಕೆ. ಇದು ಬಳೆ, ಇದು ಇದು ಉಂಗುರ, ಇತ್ಯಾದಿ ಇತ್ಯಾದಿ ವ್ಯಕ್ತಿಗಳನ್ನು, ಬೇರೆ ಬೇರೆ ಅಭಿವ್ಯಕ್ತಿಗಳನ್ನ ನಾನು ಚಿನ್ನದಲ್ಲಿ ಕಾಣ್ತೇನೆ. ಹಾಗೇನೆ ವಿಷ್ಣುವಿನಲ್ಲಿ ಅನೇಕ ವ್ಯಕ್ತಿಗಳನ್ನ ಕಾಣ್ತೇನೆ ಅಂತ. ವಿಷ್ಣು ಅಂದ್ರೆ ಇಲ್ಲಿ ನೆನಪಿರ್ಲಿ ಪರಬ್ರಹ್ಮವನ್ನೇ. ಇಲ್ಲಿ ವಿಷ್ಣು ಅನ್ನೋ ಪದದಿಂದ ಎಲ್ಲರಲ್ಲಿಯೂ ಎಲ್ಲ ಕಡೆಯಲ್ಲಿಯೂ ವ್ಯಾಪಿಸಿದ್ದಾನೆ
ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. ಇದು ವಿಷ್ಣು ಅನ್ನೋ. ಇವಾಗ ಹಿಂದಿನ ಶ್ಲೋಕದಲ್ಲಿ ಉಪಾದಾನೆ ಖಿಲಾಧಾರೆ ಅಂತ ಹೇಳುವಾಗ ಜಗತ್ತಿಗೆ ಉಪಾದಾನ ಮತ್ತು ನಿಮಿತ್ತ ಬ್ರಹ್ಮ ಅಂತ ಹೇಳಿತು. ಈ ಶ್ಲೋಕದಲ್ಲಿ ಜಗತ್ತಷ್ಟೇ ಅಲ್ಲ, ನಾವೆಲ್ಲರೂ ಏನಿದ್ದೀವಿ ಅವು ವಿಷ್ಣುವಿನ ಮೇಲೆ ಇರುವಂತಹ ಕಲ್ಪನೆಗಳ ನಾವು ಕಲ್ಪಿಸಿಕೊಂಡಿದ್ದೆ ಅಂತ ಹೇಳ್ತಾರೆ. ಅನೇಕ ವಿವಿಧಾಹ ವ್ಯಕ್ತಯ ಅಂದ್ರೆ ಹಿಂದಿನ ಶ್ಲೋಕದಲ್ಲಿ ಜಗತ್ತಿನ ಬಗ್ಗೆ ಹೇಳಿದ್ರೆ ಈ ಶ್ಲೋಕದಲ್ಲಿ ಜೀವರುಗಳ ಬಗ್ಗೆ ಹೇಳ್ತಾರೆ, ನಿಮ್ಮಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಅದನ್ನ ಸೂಚನೆ ಕೊಟ್ಟು ಹೇಳ್ತಾ ಇದ್ದಾರೆ, ನೇರವಾಗಿ ಹೇಳಿಲ್ಲ. ನೇರವಾಗಿ ಹೇಳಿದ್ದು ವಿವಿಧ ವ್ಯಕ್ತಿಗಳು ಅಂತ ಹೇಳಿದ್ರೆ ನಾವು ಬ್ರಹ್ಮ ವಿಷ್ಣು ಮಹೇಶ್ವರರು, ಇಂದ್ರಾದಿ ಸಮಸ್ತ ದೇವತೆಗಳು, ಗಂಧರ್ವರು, ಅಪ್ಸರು, ಯಕ್ಷರು, ಕಿನ್ನರರು, ಕಿಂಪುರುಷರು, ಆಮೇಲೆ ಋಷಿ ಮುನಿಗಳು, ಆಮೇಲೆ ತಪಸ್ವಿಗಳು, ಆಮೇಲೆ ಜೀವರುಗಳು, ನಾವು ಇತ್ಯಾದಿ ಮನುಷ್ಯರು ಇತ್ಯಾದಿ ಇತ್ಯಾದಿ, ಆಮೇಲೆ ರಾಕ್ಷಸರು ಇತ್ಯಾದಿ ಇತ್ಯಾದಿ ನಾವು ನೋಡ್ಬೋದು. ಅಂದ್ರೆ ದೇವತೆಗಳಿಂದ ಹಿಡಿದುಕೊಂಡು ತಿರ್ಯಕ್ ಜಾತಿ ಜಂತುಗಳವರೆಗೆ ಎಲ್ಲವೂ ಆ ವಿಷ್ಣುವಿನ ಅಭಿವ್ಯಕ್ತಿಯೇನೆ. ಎಲ್ಲವೂ ಆ ವಿಷ್ಣುವಿನ ಅಭಿವ್ಯಕ್ತಿಯೇನೆ. ಒಂದು 10 ಪಾತ್ರಗಳನ್ನ 9-10 ಪಾತ್ರಗಳನ್ನ ಮಾಡಿರುವಂತಹ ಒಬ್ಬ ಒಂದು ಸಿನಿಮಾ ನೋಡಿರ್ಬೋದು ನಾವು. ಸಂಜೀವ್ ಕುಮಾರ್ ಅನ್ನುವಂತ ಹಳೆ ಹಿಂದಿ ಆಕ್ಟರು 9 ಪಾತ್ರ ಮಾಡಿದ್ರು. ನಂತರ ಕಮಲ್ ಹಾಸನ್ 10 ಪಾತ್ರ ಮಾಡಿದ್ರು. ಹಾಗೆ ಪರಮಾತ್ಮ ಎಷ್ಟು ಪಾತ್ರ ಮಾಡ್ತಾ ಇದ್ದಾನೆ ಅಂತಂದ್ರೆ ದೇವತೆಗಳಿಂದ ಹಿಡಿದುಕೊಂಡು ತಿರ್ಯಕ್ ಜಾತಿ ಜಂತುಗಳವರೆಗೂ ಎಲ್ಲವೂ ಪರಮಾತ್ಮನ ಪಾತ್ರಗಳೇ, ಎಲ್ಲವೂ ಅವನ ಅಭಿವ್ಯಕ್ತಿಗಳೇ. ಆದ್ರಿಂದ ಒಬ್ಬನಲ್ಲಿಯೇನೆ ನಾವು ಇಷ್ಟೊಂದು ರೀತಿ ಕಲ್ಪಿಸಿಕೊಂಡಿದ್ದೇವೆ, ವಿಷ್ಣುವಲ್ಲಿ ಪ್ರಕಲ್ಪಿತವಾಗಿದ್ದಾವೆ ಅಂತ ಇಲ್ಲಿ ಹೇಳ್ತಾರೆ. ಇಲ್ಲಿಗೆ ಇವತ್ತಿನ ನಿಲ್ಸೋಣ. ಏನಾದರೂ ಸಂದೇಹ ಅನ್ಸಿದ್ರೆ ಕೇಳಬಹುದು. ಪರಮೇಶ್ವರ ಎನ್ನುವಂತಹ ಪದ ಭಗವಂತ ಜಗತ್ತಿಗೆ ನಿಮಿತ್ತ ಕಾರಣವು ಬಳಸಿದ್ದಾರೆ. ಪರಮೇಶ್ವರ ಅಂತ ಹೇಳಿ ಅನ್ನೋ ಪದ ಕೇಳಿದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಅನ್ನುವಂತಹ ಚಿತ್ರ ಮೂಡುತ್ತೆ. ಆ ವ್ಯಕ್ತಿ ಚಿತ್ರ ಯಾಕೆ ಆ ವ್ಯಕ್ತಿಯ ಚಿತ್ರ ಮೂಡುವಂತೆ ಯಾಕೆ ಪದ ಬಳಸಿದ್ರು ಅಂದ್ರೆ ಭಗವಂತನು ಈ ಜಗತ್ತಿಗೆ ನಿಮಿತ್ತ ಕಾರಣವೂ ಹೌದು ಅನ್ನೋದನ್ನು ಸೂಚಿಸೋದಕ್ಕೋಸ್ಕರ ಪರಮೇಶ್ವರ ಅನ್ನೋ ಪದ ಬಳಸಿದ್ದಾರೆ. ವ್ಯಕ್ತಿ ಚಿತ್ರ ನಿಮ್ಮ ಮನಸ್ಸಿನಲ್ಲಿ ಬರಲಿ ಮತ್ತು ರಾ ಮಟೀರಿಯಲ್ ಚಿತ್ರನೂ ನಿಮ್ಮ ಮನಸ್ಸಿನಲ್ಲಿ ಬರಲಿ ಅನ್ನೋದಕ್ಕೆ ಉಪಾದಾನ ಪರಮೇಶ್ವರ ಅಂತ ಹೇಳಿ 2 ಪದಗಳನ್ನು ಬಳಸಿದ್ದಾರೆ. ನಿತ್ಯ ಉಪಾದಾನ ಅನ್ನೋದು ಉಪಾದಾನ ಕಾರಣಕ್ಕೆ, ಪರಮೇಶ್ವರ ಅನ್ನೋದು ನಿಮಿತ್ತ ಕಾರಣಕ್ಕೆ. 2 ಪರಬ್ರಹ್ಮವೇನೆ, 2 ಭಗವಂತನೇ ಅಂತ ಅದರಲ್ಲಿ ಪರಬ್ರಹ್ಮ ಅನ್ನೋ ಪದಕ್ಕೆ ಬೇರೆ ಬೇರೆ ಪದಗಳಿಂದ ಬೇರೆ ಬೇರೆ ಕಡೆ ಯಾಕೆ ಬಳಸಿದ್ದಾರೆ, ಒಂದೇ ಪದ ಬಳಸ್ಬೋದಿತ್ತಲ್ಲ ಅಂತ ಹೇಳಿ. ಇವಾಗ ಹೀಗೆ ನಾನು ಯಾವ ತಿಳಿದುಕೊಳ್ತಾ ಇದ್ದೀನಿ, ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೇಳದಂತೆ ಪರಬ್ರಹ್ಮನು ಬೇರೆ ಬೇರೆ ಪಾತ್ರಗಳು ಹಾಕೊಂಡಿದ್ದಾನೆ ಅಂತ, ನಮ್ಮ ಎದುರುಗಡೆ ಇದ್ದಾನೆ ಅಂತೆಲ್ಲ ನೋಡಿದ್ವಿ. ಜಗತ್ತಿನ ವೇಷ ಹಾಕೊಂಡು ಜಗತ್ತಿನ ಆಕಾರದಲ್ಲಿ ನಮ್ಮ ಎದುರುಗಡೆ ನಿಂತಿದ್ದಾನೆ. ಬೇರೆ ಬೇರೆ ಪಾತ್ರಗಳ ವೇಷ ಹಾಕೊಂಡು ಋಷಿ ಮುನಿಗಳು, ದೇವತೆಗಳು, ಗಂಧರ್ವರು, ಮನುಷ್ಯರು ಎಲ್ಲರೂ ಆಗಿದ್ದಾನೆ ಅಂತ ನೋಡಿದ್ವಿ. ಇವಾಗ ಯಾವ ವಿಷಯ ನಾವು ಚರ್ಚೆ ಮಾಡ್ತಾ ಇದೀವಿ, ತಿಳಿದುಕೊಳ್ತಾ ಇದ್ದೀವೋ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಪರಬ್ರಹ್ಮನ ಯಾವ ಆಕಾರ ಅಥವಾ ಯಾವ ಪಾತ್ರ ಯಾವ ರೂಪ ಅಲ್ಲಿ ಬಂದಿರ್ತದೆ, ಸಂಬಂಧ ಇರ್ತದೆಯೋ ಅದಕ್ಕೆ ಸಂಬಂಧಪಟ್ಟಂತೆ ಪದ ಬಳಸಿರ್ತಾರೆ. ಹಾಟಕ ಅಂದ್ರೆ ಚಿನ್ನ, ಕಟಕ ಅಂದ್ರೆ ಆಭರಣಗಳು. ಚಿನ್ನದಲ್ಲಿ ಆಭರಣಗಳ ರಿಲೇಷನ್ ಜ್ಞಾನ ಅಂಡ್ ಬ್ರಹ್ಮ, ಅಜ್ಞಾನಕ್ಕೂ ಬ್ರಹ್ಮಕ್ಕೂ ಏನು ಸಂಬಂಧ ಅಂತ ಹೇಳಿ ಬ್ರಹ್ಮವನ್ನ ನಾನು ಜಗತ್ತಾಗ ತಿಳ್ಕೊಂಡಿದ್ದೀನಿ, ಹೀಗೆ ತಿಳ್ಕೊಳ್ಳಿ. ಅಜ್ಞಾನ ಇಲ್ಲದೆ ಇದ್ರೆ ಬ್ರಹ್ಮವನ್ನ ನಾನು ಬ್ರಹ್ಮವಾಗೇ ತಿಳ್ಕೊಳ್ತಾ ಇದ್ದೆ. ಧನ್ಯವಾದಗಳು ಗುರುಗಳೇ. ಸರಿ, ಹಾಗಾದ್ರೆ ಮುಗಿಸೋಣವೇ? ಮುಗಿಸೋಣ. ಧನ್ಯವಾದಗಳು. ಎಲ್ರಿಗೂ.